ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಎರಡೂ ರಾಜ್ಯಗಳಲ್ಲೂ ಘಟಾನುಘಟಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸಿಎಂ ಸ್ಥಾನದಲ್ಲಿರೋರು, ಸಿಎಂ ಸ್ಥಾನದ ರೇಸ್ನಲ್ಲಿ ಇರೋರ ಅದೃಷ್ಟವು ಕೆಲವೇ ಹೊತ್ತಿನಲ್ಲಿ ಬಯಲಾಗಲಿದೆ. ಹಾಗಿದ್ರೆ ಯಾರೆಲ್ಲಾ ಪ್ರಮುಖರು ಅಖಾಡದಲ್ಲಿದ್ದಾರೆ? ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕಿಸಾನ್, ಜವಾನ್, ಪೈಲ್ವಾನ್ ಕಣದಲ್ಲಿ ಖ್ಯಾತನಾಮರು. ಎರಡು ರಾಜ್ಯಗಳ ಘಟಾನುಘಟಿಗಳ ಭವಿಷ್ಯ ಬರೆದ ಮತದಾರ. ಜಮ್ಮು ಮತ್ತು ಹರಿಯಾಣ ವಿಧಾನಸಭೆ ಚುನಾವಣೆ ಫಲಿತಾಂಶಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 782 ಅಭ್ಯರ್ಥಿಗಳು ಕಣದಲ್ಲಿದ್ದು, ಆ ಪೈಕಿ ಘಟಾನುಘಟಿ ಅಭ್ಯರ್ಥಿಗಳ ಭವಿಷ್ಯವು ಇಂದು ನಿರ್ಧಾರವಾಗಲಿದೆ. ಹಾಗಿದ್ರೆ ಯಾರೆಲ್ಲ ಪ್ರಮುಖರು ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಫಾರೂಕ್ ಅಬ್ದುಲ್ಲಾ ಅವರ ಪುತ್ರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಮುಖ್ಯಸ್ಥ ಒಮರ್ ಅಬ್ದುಲ್ಲಾ ಬುದ್ಗಾಮ್ ಮತ್ತು ಗಂದರ್ಬಾಲ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಸದ್ಯ ಜೈಲಿನಲ್ಲಿರುವ ಕಾಶ್ಮೀರ ಧರ್ಮಗುರು ಸರ್ಜನ್ ಬರ್ಕತಿ ಎಂದು ಕರೆಯಲ್ಪಡುವ ಸರ್ಜನ್ ಅಹಮದ್ ವಾಗೆ ಒಮರ್ ಅಬ್ದುಲ್ಲಾ ವಿರುದ್ಧ ಗಂದರ್ಬಲ್ ಕ್ಷೇತ್ರದಿಂದ ಕಣದಲ್ಲಿದ್ದಾರೆ. ಅಲ್ಲದೆ ಬೀರ್ವಾಹನ್ನಿಂದಲೂ ಕಣದಲ್ಲಿದ್ದಾರೆ. ಮಾಜಿ ಸಿಎಂ ಪಿಡಿಪಿ ಪಕ್ಷದ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಅವರ ಪುತ್ರಿ ಇಲ್ತಿವಾ ಮುಫ್ತಿ ಶ್ರೀಗುಫಾರಾ ಮತ್ತು ಬಿಜ್ಬೆಹರಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಇನ್ನು ಪಿಡಿಪಿ ಬಿಜೆಪಿ ಮೈತ್ರಿ ಟೀಕಿಸಿ ನಂತರ ಪಿಡಿಪಿ ತೊರೆದು 2017ರಲ್ಲಿ ಕಾಂಗ್ರೆಸ್ ಸೇರಿದ್ದ ತಾರಿಕ್ ಹಮೀದ್ ಕರ್ರಾ ಶ್ರೀನಗರ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. 2014ರಲ್ಲಿ ನೌಶೇರಾ ಕ್ಷೇತ್ರದಿಂದ ಗೆದ್ದಿದ್ದ ಜಮ್ಮು ಕಾಶ್ಮೀರ ಬಿಜೆಪಿ ಘಟಕದ ಅಧ್ಯಕ್ಷ ರವೀಂದರ್ ರೈನಾ ಈಗ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅಪ್ನಿ ಪಕ್ಷದ ಮುಖ್ಯಸ್ಥ ಅಲ್ತಾಫ್ ಬುಖಾರಿ ಚನ್ನಪೋರ ಕ್ಷೇತ್ರದಿಂದ, ಮಾಜಿ ಡಿಸಿಎಂ ಕಾಂಗ್ರೆಸ್ ನಾಯಕ ಚಂಬ್ ಕ್ಷೇತ್ರದಿಂದ ಕಣದಲ್ಲಿದ್ರೆ, ಪಿಡಿಪಿ ಪಕ್ಷದ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದ ಮಾಜಿ ಡಿಸಿಎಂ ಮುಜಾಫರ್ ಹುಸೇನ್ ಸ್ವತಂತ್ರ ಅಭ್ಯರ್ಥಿಯಾಗಿ ಬಾರಾಮುಲ್ಲಾ ಕ್ಷೇತ್ರದಿಂದ ತಮ್ಮ ಸೋದರಳಿಯ ಜಾವಿದ್ ಹುಸೇನ್ ಬೇಗ್ ವಿರುದ್ಧ ಸ್ಪರ್ಧಿಸಿದ್ದಾರೆ. ಇನ್ನು ಹರಿಯಾಣ ಚುನಾವಣಾ ಕಣದಲ್ಲಿರುವ ಪ್ರಮುಖ ಅಭ್ಯರ್ಥಿಗಳ ವಿವರ ನೋಡೋದಾದ್ರೆ, ಬಿಜೆಪಿ ನಾಯಕ ಮತ್ತು ಹರಿಯಾಣದ ಹಾಲಿ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಕುರುಕ್ಷೇತ್ರ ಜಿಲ್ಲೆಯ ಲಾಡ್ವಾ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಹರಿಯಾಣ ಕಾಂಗ್ರೆಸ್ನ ವಿಪಕ್ಷ ನಾಯಕ ಮಾಜಿ ಸಿಎಂ ಭೂಪಿಂದರ್ ಸಿಂಗ್ ಹೂಡಾ ರೋಹಟಕ್ ಜಿಲ್ಲೆಯ ಗರ್ಹಿ ಸಂಪ್ಲಾ ಕಿಯೋ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ, ಐಎನ್ಎಲ್ಡಿಯ ಪಕ್ಷದಿಂದ ಅಭಯ್ ಸಿಂಗ್ ಚೌಟಾಲಾ ಎಲೆನಾಬಾ ಕ್ಷೇತ್ರದಿಂದ ಕಣದಲ್ಲಿದ್ದಾರೆ. ಕಳೆದ ಬಾರಿ ಬಿಜೆಪಿ ಸಮ್ಮಿಶ್ರ ಸರ್ಕಾರ ರಚಿಸಿ ಕಿಂಗ್ ಮೇಕರ್ ಆಗಿದ್ದ ಬಿಜೆಪಿ ಪಕ್ಷದ ದುಷ್ಯಂತ್ ಚೌಟಾಲಾ ಉಚ್ಚನ ಕಲಾಂಗ್ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ದಾರೆ. ಎನ್ಸಿಪಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪುತ್ರ ಆದಿತ್ಯ ಸುರ್ಜೇವಾಲಾ ಕೈತಾಲ್ ಕ್ಷೇತ್ರದಿಂದ, ಖ್ಯಾತ ಒಲಿಂಪಿಕ್ ಕುಸ್ತಿಪಟು ವಿನೇಶ್ ಫೋಗಾಟ್ ಜುಲಾನ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ದಾರೆ. 491 ಕೋಟಿ ಘೋಷಿಸಿಕೊಂಡು ಹರಿಯಾಣದ ಅತ್ಯಂತ ಶ್ರೀಮಂತ ಅಭ್ಯರ್ಥಿ ಎನಿಸಿಕೊಂಡಿರೋ ಕ್ಯಾಪ್ಟನ್ ಅಭಿಮನ್ಯು ನಾರ್ನಾಂಡ್ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಒಟ್ಟಾರೆ ಹರಿಯಾಣ ಜಮ್ಮು ಕಾಶ್ಮೀರದಲ್ಲಿ ದಿಗ್ಗಜ ಅಭ್ಯರ್ಥಿಗಳ ಹಣೆಬರಹ ಕೆಲವೇ ಹೊತ್ತಿನಲ್ಲಿ ಬಯಲಾಗಲಿದ್ದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.